ವಿಧ ವಿಧವಾದ ಸ್ಟೋರಿಗಳನ್ನು ವೀಕ್ಷಕರ ಮುಂದೆ ತರುವ ಜಿ ಕನ್ನಡ ಈಗ ಮತ್ತೊಂದು ಹೊಸ ಧಾರಾವಾಹಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದೆ. ಅದೇ ಆದಿಲಕ್ಷ್ಮಿ ಪುರಾಣ. ಸೊ ಆದಿಲಕ್ಷ್ಮಿ ಪುರಾಣ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಿರುವಂಥ ನಟಿ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ರಕ್ಷಿತಾ ಅವರೇ, ಸೊ ಈಗ ಆದಿಲಕ್ಷ್ಮಿ ಪುರಾಣ, ಸೊ ನಮಗೆಲ್ಲ ಆಲ್ರೆಡಿ ಈ ಒಂದು ಟೈಟಲ್ ತುಂಬ ಕನೆಕ್ಟ್ ಆಗುತ್ತೆ. ಯಾಕಂದರೆ ಈ ಒಂದು ಟೈಟಲಲ್ಲೇ ಒಂದು ಸಿನಿಮಾ ಕೂಡ ಬಂದಿತ್ತು ಬಿಗ್ ಸ್ಕ್ರೀನ್ ಮೇಲೆ. ರಾಧಿಕಾ ಪಂಡಿತ್ ಅವರು, ನಿರೂಪ್ ಭಂಡಾರಿ ಅವರು ಆ್ಯಕ್ಟ್ ಮಾಡಿದರು. ಸೊ ಈಗ ಸ್ಮಾಲ್ ಸ್ಕ್ರೀನಲ್ಲಿ ಆದಿ ಲಕ್ಷ್ಮೀ ಪುರಾಣ ಬರ್ತಾ ಇದೆ. ಸೊ ಈ ಒಂದು ಸೀರಿಯಲಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ? ನನ್ನ ಪಾತ್ರ ಬಂದು ಇದರಲ್ಲಿ ಅಮೃತ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಅಮೃತ ಅನ್ನೋ ಕ್ಯಾರೆಕ್ಟರ್ ಹೇಗಿದೆ ಅಂತ ಅಂದರೆ, ಶೀ ಈಸ್ ಅ ಸಾಫ್ಟ್ ಸ್ಪೋಕನ್ ಗರ್ಲ್, ಡೌನ್ ಟು ಅರ್ತ್ ಪರ್ಸನ್, ಮತ್ತು ಒಂದು ಫ್ಯಾಮಿಲಿಗೇ ತುಂಬ ಇಷ್ಟವಾದಂಥ ಒಂದು ಹೆಣ್ಣು ಮಗು ನಾನು. ಮತ್ತು ನನಗೆ ಓದು ಅಂದರೆ ತುಂಬ ಇಷ್ಟ. ಲೈಕ್ ನನಗೆ PhD ಮಾಡಬೇಕು, ಲಂಡನ್ಗೆ ಹೋಗಿ ಅಂತ ತುಂಬ ಆಸೆ ಇದೆ. ಸೊ ಅದನ್ನು ಮಾಡಿದ್ರೆ ಲೈಕ್ ಅದು ನನ್ನ ಮೇನ್ ಆ್ಯಂಬಿಷನ್ ಇದೆ. ಸೊ ಅದು ಬಿಟ್ಟು ಅವಳಿಗೆ ಬೇರೆ ಏನು ಕನಸುಗಳೇ ಇಲ್ಲ. ಸೊ ಅದಕ್ಕೆಲ್ಲ ಮನೇಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಿರುವಂಥ ಒಂದು ಹುಡುಗಿ ನೋಡಬೇಕು ಹೇಗೆ ಅಂತ. ಸೊ ನೀವು ಹೇಳಿದ್ರಿ, ಹೇಳ್ತಿರ್ಬೇಕಿದ್ರೆ ನಾನು ಒಂದು ಸಾಫ್ಟ್ ಸ್ಪೋಕನ್ ಗರ್ಲ್ ಆಗಿ ಕಾಣಿಸ್ಕೊಳ್ತಾ ಇದ್ದೀನಿ ಅಂತ. ಸೊ ನೀವು ರಿಯಲ್ ಆಗಿನೂ ಅದೇ ಥರ ಇದ್ದೀರಾ ಅಂತ ಅನಿಸುತ್ತೆ ಅಲ್ಲ? ನಿಜವಾಗ್ಲೂ ನಾನು ರಿಯಲ್ ಲೈಫಲ್ಲೂ ಕೂಡ ನಾನು ಹಾಗೇ. ಅಂದರೆ ಹೇಗೆ ಅಂತ ಅಂದರೆ, ಅದೇ ನನಗೆ ಜನ ಗೊತ್ತಾದರೆ ಮಾತ್ರ ನಾನು ಮಾತಾಡ್ತೀನಿ, ಇಲ್ಲ ಅಂದರೆ ಎಷ್ಟು ಬೇಕಷ್ಟಲ್ಲೇ ಇರ್ತೀನಿ, ಹಾಯ್ ಬಾಯ್ ಅಷ್ಟೇ. ಸೊ ನಿಮಗೆ ಈ ಪಾತ್ರ ನಿರ್ವಹಿಸೋದು ಒಂದು ದೊಡ್ಡ ಚಾಲೆಂಜಿಂಗ್ ಅಂತ ಏನಿಲ್ಲ, ಯಾಕಂದರೆ ರಿಯಲ್ ಕ್ಯಾರೆಕ್ಟರ್ ಅಂದರೆ ಚಾಲೆಂಜಿಂಗ್ ಅನ್ನಿಸ್ತು. ವೈ? ಬಿಕಾಸ್ ನಾನು ಇವಾಗಿಲ್ಲಿ ಎಷ್ಟು ಕಿಡ್ಡಿಶ್ ಥರ ಹೀಗೆ ಮಾತಾಡ್ತಾ ಇದ್ದೀನಿ. ಬಟ್ ಅಲ್ಲಿ ಆ ರೀತಿ ಇಲ್ಲ. ನನ್ನ ಕ್ಯಾರೆಕ್ಟರ್ ಬಂದು ತುಂಬ ಮೆಚ್ಯೂರ್ಡ್. ಮತ್ತು ಅವಳು ಏನೇ ಮಾತಾಡಿದ್ರು, ಅವಳು ಮಾತಾಡೋದು ಸ್ವಲ್ಪ ಮಾತಾಡ್ತಾಳೆ. ಆ ಸ್ವಲ್ಪ ಮಾತಾಡ್ದಲ್ಲೂ ಅವಳ ಮಾತು ತೂಕ ಇರುತ್ತೆ. ಆದರೆ ನಾನು ನಿಜವಾದ ಲೈಫಲ್ಲಿ ಹಾಗಿಲ್ಲ. ತುಂಬ ಕಿಡ್ಡಿಶು, ಕ್ಯೂಟಾಗಿ ಹೆಂಗೆಗೋ ಮಾತಾಡ್ಕೊಂಡಿರ್ತೀನಿ. ಬಟ್ ಅಲ್ಲಿ ಆ ಥರ ಇಲ್ಲ. ಸೊ ಅದನ್ನು ನಿಭಾಯಿಸ್ಬೇಕಲ್ಲ, ಬಿಕಾಸ್ ಅಷ್ಟು ಈಸಿ ಅಲ್ಲ ಅದು ಮಾಡಬೇಕು ಅಂದರೆ ಅಲ್ಲಿ ಅದು ಫುಲ್ ಆ ಒಂದು ಝೋನ್ಗೆ ಹೋಗಬೇಕು. ಆ ಝೋನ್ಗೆ ಹೋಗಿ ನಾನೇ ಅಂತ ಮರೆತು ನಾನು ಅಮೃತಾಗಿ ಮಾಡಬೇಕು. ಸೊ ಅದು ತುಂಬ ಡಿಫ್ರೆಂಟ್, ಅದು ತುಂಬ ಕಷ್ಟ ಇದೆ. ಬಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಅದು. ಬಿಕಾಸ್ ಒಂದೊಂದ್ಸಲ ನಂಗೆ ಡೈರೆಕ್ಟರ್ ಹೇಳ್ತಾರೆ, ನೀನು ಇಲ್ಲಮ್ಮ ತುಂಬ ಕ್ಯೂಟಾಗಿ ಹಂಗೆ ಕಿಡ್ ಥರ ಮಾಡ್ತಿದ್ದೆ, ಅದನ್ನು ಮಾಡಬೇಡ, ಮೆಚ್ಯೂರ್ಡಾಗಿ ತುಂಬ ಸೈಲೆಂಟಾಗಿ ಹೆಂಗೆ ಮಾಡ್ತಾರೆ ಹಂಗೆ ಮಾಡಬೇಕು ಅಂತ. ಓ ಹೌದಲ್ಲ ಸರ್, ನಾನು ಮರ್ತೇ ಹೋಗ್ಬಿಟ್ಟೆ ನನ್ನ ಕ್ಯಾರೆಕ್ಟರ್ ಅದು ಅಂತ ಅಂದ್ಬಿಟ್ಟು ಮಾಡ್ತೀನಿ ನಾನು. ಹಾಗೆ ಆಗುತ್ತೆ. ಮದುಮಗಳು ಅನ್ನೋ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ರಿ, ಮತ್ತು MNC ಕಂಪ್ನಿಲಿ ಜಾಬ್ ಮಾಡ್ತಿದ್ರಿ. ಸೊ ಈಗ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ನು. ಸೊ ಯಾಕೆ ಈ ಥರ ಹೋಗೋದು? ಮತ್ತು ಏನೋ ಅಫ್ಕೋರ್ಸ್ ಅನಿಸುತ್ತೆ ಎಲ್ರಿಗೂ ವರ್ಕ್ ಮಾಡಬೇಕು ಅನ್ನೋದು. ಮತ್ತು ಇನ್ನೊಂದು ಸರಿ ನೀವು ಎಷ್ಟೇ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಈ ಬಣ್ಣ ಇದೆಯಲ್ಲ ಅದು ನಿಮ್ಮನ್ನು ಸೆಳೀತಾನೆ ಇರುತ್ತೆ. ಸೊ ಯಾಕೆ ಮತ್ತೆ ಈ ಡಿಸಿಷನ್ ಅಂತ? ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಮದುಮಗಳು ಮಾಡ್ತಾ ಇದ್ದೆ. ಸೊ ಅದು ಒಂದು ಹೀರೋಯಿನ್ ಕ್ಯಾರೆಕ್ಟರೇ ಮಾಡಿದೆ. ಅದಾದಮೇಲೆ ಎಲ್ಲರೂ ಹೇಳ್ತಿದ್ರು, ಅಯ್ಯೋ ಇವಳು ಪ್ರಾಬಬ್ಲಿ ಸೀರಿಯಲ್ ಮಾಡ್ತಿದ್ದಾಳಲ್ಲ, ಇವಳು ಓದಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ಸೀರಿಯಲ್ ಮಾಡ್ತೇವೆ, ಪ್ರಾಬಬ್ಲಿ ಇವಳಿಗೆ ಕೆಲಸನೂ ಸಿಗಲ್ಲ, ಹಾಗೆ ಹೇಗೆ ಅಂತೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನಿಂದ ನನ್ನ ಪೇರೆಂಟ್ಸ್ಗಳಿಗೆ ನೋವಾಗಬಾರ್ದು ಅಲ್ಲ. ಅಫ್ಕೋರ್ಸ್ ಅವ್ರು ಅಷ್ಟು ಕಷ್ಟಪಟ್ಟು ಇಂಜಿನಿಯರಿಂಗ್ ಎಲ್ಲ ಮಾಡಿಸಿದ್ದಾರೆ ನನಗೆ, ಕಷ್ಟ ಆಗಬಾರ್ದು ಅಂತ ಅಂದ್ಬಿಟ್ಟು ನನಗೆ 4 ಕಡೆ ಆಫರ್ ಸಿಕ್ತು. ನಂಗೆ 4 ಕಡೆ ಆಫರ್ ಲೆಟರ್ಸ್ ಬಂತು. ಒಂದು ಕಡೆ ಚೆನ್ನಾಗಿ ಸಂಬಳ ಬಂತು. ಸೊ ಅಂದ್ಬಿಟ್ಟು ಒಂದು ಕಡೆ ಜಾಯ್ನ್ ಆದೆ. ಅಲ್ಲಿ 2 ವರ್ಷ ದುಡಿದೆ. ಬಟ್ ನಾನು ಅಂದ್ಕೊಂಡೆ ಕೊನೆಗೆ ಯಾರುಗಳಿಗೋಸ್ಕರನೂ ನಾವು ಜೀವನ ಮಾಡೋದು ಚೆನ್ನಾಗಿ ಹೋಗಲ್ಲ. ಸೊ ಅಟ್ ದ ಎಂಡ್ ನನಗೆ ಐ ಆಮ್ ಪ್ಯಾಷನ್ ಟುವರ್ಡ್ಸ್ ಆ್ಯಕ್ಟಿಂಗ್ ಅಂದಾಗ ನನಗೇನು ಇಷ್ಟ ಆಗುತ್ತೆ ಅದನ್ನೇ ಮಾಡಬೇಕು. ಆ್ಯಂಡ್ ನನ್ನ ಅಪ್ಪ ಅಮ್ಮ ನಾನು ಏನೇ ಹೇಳೋದು ಸಪೋರ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಅವ್ರಿಗೆ ನಾನು ಕಾರ್ಪೊರೇಟಲ್ಲಿ ಕೆಲಸ ಮಾಡೋದು ಇಷ್ಟ ಆಗ್ತಿರ್ಲಿಲ್ಲ. ಅಮ್ಮ ಕಾಲ್ ಮಾಡಿ ಹೇಳ್ತಿದ್ರು, ನಂಗೆ ಈ ಥರ ಕಾಲ್ ಬರ್ತಿದೆ ಈ ಸೀರಿಯಲಿಂದ, ಅದನ್ನು ಬಿಟ್ಬಿಡು, ಬೇಗ ಇಲ್ಲಿ ಬಂದುಬಿಡು ಅಂತ ನಂಗೆ ಅಪ್ಪ ಅಮ್ಮನೇ ಕಾಲ್ ಮಾಡಿ ನಂಗೆ ಹೇಳ್ತಾಯಿದ್ರು. ಸೊ ಆ ರೀತಿ ಅಪ್ಪ ಅಮ್ಮ ಸಪೋರ್ಟ್ ಮಾಡೋದು ಎಷ್ಟೊಂದು ಜನ ಕಷ್ಟ ಆಗುತ್ತೆ. ಆ್ಯಂಡ್ ನನಗಿಲ್ಲಿ ಸಪೋರ್ಟ್ ಮಾಡ್ತಿರ್ಬೇಕಾದ್ರೆ ನಾನು ಯಾಕೆ ಈ ಅವಕಾಶ ಯುಟಿಲೈಸ್ ಮಾಡ್ಕೊಬಾರ್ದು? ಜನ ಹೇಳೋರು ಹೇಳ್ತಾರೆ, ಬಟ್ ನನಗೇನು ಇಷ್ಟ ಅದನ್ನು ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ಕೊನೆಗೆ ನಿರ್ಧಾರ ಮಾಡಿ 2 months ಬಿಫೋರ್ ನಾನು ಕೆಲಸ ಬಿಟ್ಟು ಮತ್ತೆ ಐ ಆಮ್ ಬ್ಯಾಕ್ ಟು ದಿಸ್. ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ವಾಟ್ ಐ ಆಮ್ ಡೂಯಿಂಗ್, ಬಿಕಾಸ್ ಐ ಆಮ್ ಸೂಪರ್ ಪ್ಯಾಷನೇಟ್ ಅಬೌಟ್ ವಾಟ್ ಐ ಆಮ್ ಡೂಯಿಂಗ್ ರೈಟ್ ನೌ. ಸೊ ಯಾವುದು ತುಂಬ ಸ್ಟ್ರೆಸ್ ಫ್ರೀ ಅಂತ ಅನಿಸುತ್ತೆ? ಯಾಕಂದರೆ MNC ಕಂಪನಿಯಲ್ಲಿ ಕೆಲವರು ಏನು ಹೇಳ್ತಾರೆ, ತುಂಬ ಚೆನ್ನಾಗಿದೆ ವರ್ಕ್ ಅಂತಾರೆ, ಕೆಲವರು ತುಂಬ ಸ್ಟ್ರೆಸ್ ಇರುತ್ತಪ್ಪ ಅಂತಾರೆ. ಇನ್ನು ಆ್ಯಕ್ಟಿಂಗ್ ಫೀಲ್ಡಲ್ಲೂ ಸಮ್ಟೈಮ್ಸ್ ಹಾಗೇ ಒಂದಷ್ಟು ಕೆಲಸ ಜಾಸ್ತಿ ಇರುತ್ತೆ, ಸಮ್ಟೈಮ್ಸ್ ಕೆಲಸ ಇರೋದಿಲ್ಲ. ಸೊ ಯಾವುದು ಬೆಟರ್ ಅಂತ ಅನಿಸುತ್ತೆ ನೀವು ಎರಡೂ ನೋಡಿರೋದು? ನನ್ನ ಪ್ರಕಾರ ಏನು ಇಷ್ಟಪಡ್ತೀವಿ ಅದು ಯಾವತ್ತೂ ಸ್ಟ್ರೆಸ್ ಕೊಡಲ್ಲ ನಮಗೆ. ಸೊ ನಾವು ಇಷ್ಟಪಟ್ಟು ಮಾಡಿದಷ್ಟು ನಮಗೆ ಸ್ಟ್ರೆಸ್ ಬರೋಲ್ಲ. ನಾವು ಯಾವಾಗ ಅಯ್ಯೋ ನಮ್ಗೆ ಇದು ಇಷ್ಟ ಆಗಲ್ಲ ಹಂಗೆ ಹಿಂಗೆ ಅಂದ್ಕೊಂಡಾಗಲೇ ನಮ್ಮ ಲೈಫಲ್ಲಿ ಕ್ವಶನಿಂಗ್ ಬರೋದು, ಓ ಇಷ್ಟನ ಮಾಡಬೇಕಾ ಹಾಗೆ ಹೇಗೆ. ಸೊ ನಾವೇನು ಇಷ್ಟಪಡ್ತೀವಿ ಅದನ್ನು ಮಾಡಿದ್ರೆ ನಮ್ಗೆ ಆ ಥರ ಅಂಥ ಕ್ವಶನ್ಸೇ ಬರೋಲ್ಲ ಮೈಂಡಲ್ಲಿ.